ಸ್ವಾತಂತ್ರ್ಯಕ್ಕೋಸ್ಕರ ಜನರನ್ನು ಅಣಿಗೊಳಿಸೋದಕ್ಕೋಸ್ಕರ ಅವತ್ತು ಯಾರು ಶಸ್ತ್ರವನ್ನು ಹೊಂದುವಾಗಿಲ್ಲ ಅಂತೇಳಿ ಬ್ರಿಟಿಷ್ ಸಾಮ್ರಾಜ್ಯ ಕಟಾಜ್ಞೆಯನ್ನು ಹೊರಡಿಸಿತ್ತು. ಹಾಗಾಗಿ ಗಣೇಶೋತ್ಸವದ ನೆಪದಲ್ಲಿ ಹಿಂದೂಗಳನ್ನು ಒಟ್ಟಿಗೆ ಸೇರಿ ಅಲ್ಲಿ ಪ್ರಹಸನಗಳಿರ್ಬೋದು, ನಾಟಕಗಳಿರ್ಬೋದು, ಕಾರ್ಯಕ್ರಮಗಳ ಮುಖಾಂತರವಾಗಿ ಒಂದು ಸ್ವಾತಂತ್ರ್ಯದ ಕಹಳೆಯನ್ನು ಮೂಡಿಸ್ಲಿಕ್ಕೆ ಅಂದರೆ ಇಂಡೈರೆಕ್ಟಾಗಿ ಮೆಸೇಜಿಂಗ್ ಕೊಡೋದಕ್ಕೋಸ್ಕರ ಗಣೇಶೋತ್ಸವ ಪ್ರಾರಂಭ ಆಯಿತು. ಅದಾದ ನಂತರ ಶಿವಾಜಿ ಜಯಂತಿ ಪ್ರಾರಂಭ ಆಯಿತು. ಈಗ ಇದೇ ಗಣೇಶೋತ್ಸವವನ್ನು ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂಥ ಘಟನೆ ಇರ್ಬೋದು, ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರುವಂಥ ಘಟನೆ ಇರ್ಬೋದು, ಇದರ ಹಿನ್ನೆಲೆಯಲ್ಲಿ ಪ್ರತಿ ಕಡೆಯೂ ಕೂಡ ಗಣೇಶೋತ್ಸವವನ್ನು ಹಿಂದೂಗಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಸಂದೇಶವನ್ನು ಕೊಡಲಿಕ್ಕೆ, ಹಿಂದೂಗಳಲ್ಲಿ ಜಾಗೃತಿಯನ್ನು ಮೂಡಿಸಲಿಕ್ಕೆ, ಹಿಂದೂಗಳಲ್ಲಿರುವಂತಹ ಈ ದರಿದ್ರ ಜಾತೀಯ ಮನಸ್ಥಿತಿಗಳೇನಿದೆ ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಬಳಸಬೇಕಾದಂತಹ ಒಂದು ಕಾಲ ಸನ್ನಿಹಿತವಾಗಿದೆ. ನಾನೆಲ್ಲ ಸಮಸ್ತ ಹಿಂದೂ ಬಾಂಧವರಲ್ಲಿ ಕೇಳ್ಕೊಳ್ತೀನಿ, ನಿಮಗೆ ಮನವಿನೂ ಕೂಡ ಮಾಡ್ಕೊಳ್ತೀನಿ. ನೀವು ಇನ್ನಾದ್ರೂ ಕೂಡ ನೀ ಗೌಡ, ನೀ ಲಿಂಗಾಯತ, ನೀ ಬ್ರಾಹ್ಮಣ, ನೀ ಕುರುಬ, ನೀನು SC, ನೀ ST ಅನ್ನೋ ಭಾವನೆ ಬಿಟ್ಟು ಹೊರಗಡೆ ಬನ್ನಿ. ಬಾಂಗ್ಲಾದೇಶದಲ್ಲಿ 1.25 ಕೋಟಿ ಹಿಂದೂಗಳನ್ನು ಟಾರ್ಗೆಟ್ ಮಾಡಿ ಅವ್ರ ದೇವಸ್ಥಾನ ಸುಡಬೇಕಾದ್ರೆ ಇದು ಬ್ರಾಹ್ಮಣರ ದೇವಸ್ಥಾನ, ಇದು ಲಿಂಗಾಯತರ ದೇವಸ್ಥಾನ, ಕುರುಬರದು ಗೌಡ್ರದ್ದು ದೇವಸ್ಥಾನ ನೋಡಲಿಲ್ಲ, ಹಿಂದೂಗಳು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿದ್ದಾರೆ. ಮುಂದೊಂದು ದಿನವೂ ಕೂಡ ಈ ದೇಶದಲ್ಲೂ ಅಂಥ ಪರಿಸ್ಥಿತಿ ಸೃಷ್ಟಿಯಾಗ್ಬೋದು. ಅದಕ್ಕೋಸ್ಕರ ನೀವು ಇನ್ನಾದರೂ ಜಾತೀಯ ಭಾವನೆಯನ್ನು ಬಿಟ್ಟು ದಯವಿಟ್ಟು ಒಂದಾಗುವಂಥ ಹಿಂದೂಗಳೆಲ್ಲ ಒಂದು ಅನ್ನೋ ಭಾವನೆಯನ್ನು ಕೊಡುವವರೆಗೂ ಕೂಡ ನಿಮ್ಮ ಮೇಲಿನ ಆಕ್ರಮಣಗಳು ಮುಂದುವರಿತಾ ಇರ್ತವೆ. ಮುಂದೊಂದು ದಿನ ಗಂಡಾಂತರವನ್ನು ನೀವೇ ಮೈ ಮೇಲೆ ಹೇಳ್ಕೊಳ್ತೀರಿ. ಅದಕ್ಕೋಸ್ಕರ ನಿಮಗೆ ಮನವಿ ಮಾಡ್ಕೊಳ್ತೀನಿ, ಇನ್ನಾದ್ರೂ ಕೂಡ ಒಗ್ಗಟ್ಟಿನ ಹಿಂದೆ ಇರುವಂಥದ್ದನ್ನು ಹಿಂದೂಗಳು ಕಲ್ತ್ಕೊಳ್ಳಿ.